ರಮೇಶ್ ಅವರು ಕಳೆದ ಒಂದು 2 ವರ್ಷದಿಂದ ಈ ಒಂದು ಬಸ್ ಅಲ್ಲಿ ಈ ಒಂದು ಬಸ್ ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷ ಆಯ್ತು ನಾವು ಬಂದು ಇಲ್ಲಿ ಓಡ್ಸಕತ್ತಿ 2 ವರ್ಷ ಆಯ್ತು ಸ್ಟಾರ್ಟಿಂಗ್. ಆಮೇಲೆ ಮತ್ತ ಹಂಗ ಬರ್ಬರ್ತಾ ಎಲ್ಲ ಬಂದು ರೂಟ್ ಕಲೆಕ್ಷನ್, ರೂಟ್ ಬೋರ್ಡು, ರೂಟ್ ಇಂದ ಹೋಗೋದು ಎಲ್ಲ ಅವರೇ ಹೇಳಿದ್ದಾರೆ. ಹೇಳಿ ಕೊಟ್ಟ ಮ್ಯಾಗ ಕಂಡಕ್ಟರ್ನು ಕಂಟಾವಲ್ಲಿ ಇರ್ತಾರ. ಮೊದಲಕ್ಕೆ KSRTC ಮಾಡ್ತಿದ್ದೆ, ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಅಲ್ಲಿ KSRTC ಒಳಗ 8 ವರ್ಷ ಮಾಡಿದೀನಿ. ಇಲ್ಲಿ 2 ವರ್ಷ, ಇಲ್ಲಿ 2 ವರ್ಷ, ಟೋಟಲ್ ಆಗಿ ಒಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. KSRTC ಬಸ್ ಚಲೋನೆ, ಇದೂನು ಚಲೋ. ಇದು ಕಂಟೇಬಲ್ ಐತಿ. ಗೇರ್ ಒಂದಿಲ್ಲ. ಗೇರ್ ಮಿಸ್ ಮಾಡ್ಕೊಂತೀರಾ ನೀವು? ಒಂದೊಂದ್ ಟೈಮ್ ಆಗತ್ತದ, ಕೈ ಹಿಂಗ್ ಹೋಗ್ಬಿಡತ್ತ. ಇಲ್ಲಾಂದ್ರೆ ಸುಮ್ನೆ ನಾವ್ ಹಿಂಗ್ ಇಟ್ಕೊಂತೀವಿ. ಈಗ ನಾವು ಒಂದ್ ಟೈಮ್ ರಿವರ್ಸ್ ನೋಡಾಕತ್ತಿದೀವಿ. ಅಲ್ಲಿ ಬಟನ್ ಇದೆ, ನಮಗೆ ಬಟನ್ ಐತಿ. ಅದೊಂದ್ ಬಟನ್ ಒಮ್ಮೆ ತಪ್ಪಿಸ್ತೀವಿ ನಾವು. ಹೌದೌದು, ತಪ್ಸಾಕ ಹೋಗಿ ಗೇರ್ ಹಾಕಕ್ ಕೈ ಹೋಗಿರ್ತಾವ. ವಿಶೇಷತೆ ಅಂತಂತಂದ್ರೆ ಅದು ಡೋರ್ ಕ್ಲೋಸ್ ಮಾಡೋದಲ್ಲ, ಹಂಗ ಮೂವ್ ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ. ಇದು ಡೋರ್ ಕ್ಲೋಸ್ ಮಾಡ್ಕೊಂಡೆ ಮೂವ್ ಆಕತ್ ಗಾಡಿ. ಇದ್ರ ಸಿಸ್ಟಮ್ ಹೆಂಗ ಅಂತಂತಂದ್ರೆ ಡೋರ್ ಹಾಕದಿಂದ ಗಾಡಿ ಮೂವ್, ಡೋರ್ ತೆಗೆದ್ರ ಗಾಡಿ ಮೂವ್ ಆಗೋದಿಲ್ಲ. ಸೊ ಇಲ್ಲಿದೆಯಲ್ಲ, ಇದನ್ನ ಆಕ್ಚುಲಿ ಈ ರೀತಿಯಾಗಿ ಲಿಫ್ಟ್ ಮಾಡಿ ನಾವು ವೀಲ್ ಚೇರ್ ಗಳನ್ನ ಈ ರೀತಿ ತಗೊಂಡು ಹೋಗ್ಬೋದು. ಇದು ಆಕ್ಚುಲಿ BMTC ಇರುವಂತಹ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಒಂದು ಬಸ್ ಅಲ್ಲಿ, ಸ್ಟಾರ್ ಬಸ್ ಅಲ್ಲಿ. ಬಟ್ ನಮ್ಮಲ್ಲಿ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ನೋಡಿ, ಯಾವ ರೀತಿ ಡೌನ್ ಆಗ್ತಿದೆ ಅಂತ. ಸೊ ಈ ರೀತಿ ಡೌನ್ ಆದಾಗ ನಮಗೆ ವೀಲ್ ಚೇರ್ ಒಳಗಡೆ ಎಲ್ಲ ಹಾಕೋದೆಲ್ಲ ಆಗುತ್ತೆ. ಇದು ಆಕ್ಚುಲಿ ಇದರಲ್ಲಿ ಮೇನ್ ಆಗಿರುವಂತಹ ಫೀಚರ್ಸ್ ಚಲೋ ಐತಿ. CC ಕ್ಯಾಮೆರಾದ ಬಗ್ಗೆ ನಾವು ಹಿಂದೆ ಪ್ಯಾಸೆಂಜರ್ ಏನ್ ಮಾಡಾಕತ್ತಾರ ಅನ್ನೋದು ಇಲ್ಲಿ ಕಾಣ್ತತ್ ನಮಗೆ. ಡೋರ್ ಅಂತ ನಿಂತ್ರಂತೂ ಗಾಡಿ ಮೂವ್ ಆಗೋದಿಲ್ಲ. ಡೋರ್ ಅಂತ ನಿಂತ್ರು ಅಥವಾ ಒಳ್ಳೆ ಏನ್ ಮಾಡಾಕತ್ತಿದಾರ ಅನ್ನೋದು ಎಲ್ಲ ಇದ್ರೊಳಗೆ ಆಪ್ಷನ್ಸ್ ಅದಾವು. ಎಲ್ಲ ಏನ್ ಮಾಡ್ಕೋಬಹುದು ಅಂತಂತಂದ್ರು ಈ ಬೋರ್ಡ್ ಬಟನ್ ಮ್ಯಾಗ ಹೊರಗಡೆ ಬೋರ್ಡ್ ಬರ್ತೈತಿ. ಆ ಬೋರ್ಡಿನ ಬಟನ್ ನಿಮ್ಗೆ ಇದೆಲ್ಲ ಇಲ್ಲ ಐತಲ್ಲ ಬೋರ್ಡ್ ಬಟನ್ ಇದೆ. ಮತ್ ನಿಮ್ಗೆ ಇಷ್ಟೆಲ್ಲ ಬಟನ್ಸ್ ಇದೆಯಲ್ಲ ಸರ್ ಇದ್ರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಏನು ಎತ್ತ ಅಂತ? ಏನು ಕನ್ಫ್ಯೂಸ್ ಆಗೋದಿಲ್ಲ. ಆಗೋದಿಲ್ಲ ಆದ್ರೆ ಏನ್ ಗೊತ್ತಿದ್ದಾರಿಗೆ ಆಗೋದಿಲ್ಲ, ಗೊತ್ತಿಲ್ಲರಿಗೆ ಆಗತ್ತ. ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಟೈಮ್ ಇರುತ್ತೆ ಟ್ರೈನಿಂಗ್? 4 ದಿವಸ ಕೊಟ್ಟಿದ್ದಾರೆ ಟ್ರೈನಿಂಗ್. 4 ದಿನ ಇದಕ್ಕೋಸ್ಕರ ಟ್ರೈನಿಂಗ್ ಇರುತ್ತೆ. ಹೊಸದಾಗಿ ಯಾರು ಬರ್ತಾರ ಅಪಾಯಿಂಟ್ಮೆಂಟ್ ಆಗಾಕ ಟ್ರೈನಿಂಗ್ ಮಾಡ್ಕೊಂಡೇ ಮುಂದ್ ಗಾಡಿ ಕೊಡೋದು. ಅರ್ಧ ಗಂಟೆಯಲ್ಲಿ 100% ಆಗತ್ತೆ. ಡಬಲ್ ಗನ್ ಐತಿ. ಡಬಲ್ ಗನ್ನು ಒಮ್ಮೆ 2 ಗನ್ ಹಾಕಿ ಬಿಡ್ತಾರ ಅಲ್ಲಿ. ಮತ್ 150 ಗಾಡಿ ಚಾರ್ಜಿಂಗ್ ಆಗ್ಬೇಕಲ್ಲ, ಅರ್ಧ ಗಂಟೆ ಆದ್ಕೂಲೇ ತೆಗೆದು ಬಿಡ್ತಾರ. 150 ಗಾಡಿಗಳಿದಾವ ಇದು ನಮ್ ಡಿಪೋದಲ್ಲಿ. 150 ಗಾಡಿಗಳಿದಾವೆ ನಿಮ್ ಡಿಪೋದಲ್ಲಿ ಮಾತ್ರ. ಫಸ್ಟ್ ಬರುವ ಸ್ಟಾರ್ಟಿಂಗ್ ನಮ್ಮ ಡಿಪೋಕ ಹೊಸ ಗಾಡಿ ಬರುವುದು. ನಿಮ್ ಡಿಪೋ ಎಲ್ಲಿರೋದು? ಜಯನಗರ. ಫಸ್ಟ್ ಸ್ಟಾರ್ಟಿಂಗ್ ಗಾಡಿ ಹೊಸ ಗಾಡಿ ಬರುವುದ ಧಾರವಾಡದಿಂದ ನಮ್ ಡಿಪೋಕೆ ಬರ್ತಾವ. ಅದು ಕಂಟೇಬಲ್ ಐತೆ. ಚೆನ್ನಾಗಿದೆ, ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಈ ಸೀಟ್ ಅಲ್ಲಿ ಕೂತಿದ್ದೆ, ಕೂತಾಗ್ಲೇ ಒಂಥರ ಆ ಒಂದು ಆಕ್ಷನ್ ನಮಗೆ ಫೀಲ್ ಆಗುತ್ತೆ. ಈ ಟ್ರಾಫಿಕ್ ದಾಗ ಅದು ಎಲ್ಲ ಕಂಟೇಬಲ್ ಐತೆ ಗಾಡಿ. ಓಡಿಸೋ ಪ್ರಾಬ್ಲಮ್ ಅಂತಂತಂದ್ರೆ ಏನ್ ಕಿರಿಕಿರಿ ಅಂತಂತಂದ್ರೆ ಆಟೋದಾರ್ದು ಸೈಕಲ್ ಮಾಡೋದಾರ ಅಟ ಕಿರಿಕಿರಿ ಇಬ್ರು ಅಲ್ಲ. ಉಳಿಕೆದಾರ ಯಾರ್ದು ಕಾರ್ ಯಾರಂತೂ ಇಂಡಿಕೇಟರ್ ಕೊಟ್ಟಿವಿ ಅಂದ್ರೆ ನಿಂದಕ್ಕೆ ಸರ್ಕೊಂತಾರ. ಅವ್ರದ್ದು ಏನ್ ಪ್ರಾಬ್ಲಮ್ ಇರಲ್ಲ. ಗಾಡಿ ಕಂಟ್ರೋಲ್ ಚಲೋ ಐತಿ. ಚೆನ್ನಾಗಿದೆ. ಬ್ರೇಕಿಂಗ್ ಎಲ್ಲ ಹೇಗೆ? ಬ್ರೇಕಿಂಗ್ ಡಿಸ್ಕ್ ಬ್ರೇಕ್, ಹಿಂದ್ಗಡೆನೂ ಡಿಸ್ಕ್ ಬ್ರೇಕ್. ಒಂದ್ ಸಲ ಚಾರ್ಜ್ ಮಾಡಿದ್ರೆ 250 ರಿಂದ 60 ಕಿಲೋಮೀಟರ್ ಹೋಗತ್ತ. ಒಂದಿನ ಓಡಿಸ್ತೀವಿ. ಒಂದಿನ ಅಂತಂದ್ರೆ ಓಡ್ಸಾಕ್ ಹೋದಿವಿ ಅಂತಂತಂದ್ರ 50 ಕಿಲೋಮೀಟರ್ ಎಷ್ಟು ಇನ್ನ 50% ಉಳಿದಿರ್ತೈತಿ ನಮ್. ಹೊಳ್ಳಿ ಮತ್ತ ಚಾರ್ಜಿಂಗ್ ಹಾಲ್ಟ್ ಇರ್ತವೆ. ಹಾಲ್ಟ್ ಇದ್ದಲ್ಲಿ ಹೋಗಿ ಚಾರ್ಜಿಂಗ್ ಹಾಕ್ತಾರ ಅವ್ರು. ಹಾಕಿದ್ಮೇಲೆ ಮತ್ತೊಂದು 40% ಮಾಡಿರ್ತಾರ. ಮತ್ ಮರ್ದಿನ ನಾವು ಓಡಿಸ್ತೀವಿ ಮಧ್ಯಾಹ್ನ 1 ಗಂಟೆ 2 ಗಂಟೆ ಮಟನು ಓಡಿಸಿ ಆಮೇಲೆ ಮತ್ ನಮ್ ಡಿಪೋಕ್ ಹೋಗ್ತೀವಿ. ಅಲ್ಲಿ ಹೋದ್ರೆ ನಮ್ ಡಿಪೋದಲ್ಲಿ ಮತ್ತೆ 100% ಮಾಡಿಬಿಡ್ತಾರೆ. ಹೊರಗಡೆ ತಗೊಂಡ್ ಹೋಗಕ್ ಇನ್ನ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಇದು ಹೊರಗಡೆ ದೂರ ಆಗಿಲ್ಲ. ಈ ಬೆಳಗಾವ್ ಅದು ಎಲ್ಲ ಆಗ್ತಾ ಇದೆ ಚಾರ್ಜಿಂಗ್. ಈ ಓಡ್ಸಾಕತ್ತೀವಿ ಅಂತಂದ್ರೆ ಇದೇ ಇರ್ಲಿ ಅನಿಸ್ತದೆ. ಇದೇ ಆರಾಮ್ ಅನ್ಸುತ್ತೆ. ಈ ಟ್ರಾಫಿಕ್ ಅಲ್ಲಂತೂ ಗೇರ್ ಚೇಂಜ್ ಮಾಡೋ ಸಮಸ್ಯೆ ಬರೋದಿಲ್ಲ. ಇದ್ರದ್ದು ಪ್ರೈಸ್ ಎಷ್ಟು ಅಂತ ಗೊತ್ತಾ ಸರ್? ಬೆಲೆ ಎಷ್ಟು ಬರುತ್ತೆ? 1.5 ಕೋಟಿ ಐತಿ. ಎಷ್ಟು ಬಸ್ಗಳು ಇರ್ಬೋದು ಸರ್ ಬ್ಯಾಂಗ್ಳೂರಲ್ಲಿ BMTC ಈ ಬಸ್ ಅಂತಂತಂದ್ರೆ ಒಂದು 2000 ಬಸ್ ಇರ್ಬೋದು. ಪ್ಯಾಂಡ್ರಾ ಗಿಂಡ್ರಾ ಇವು ಬೋರ್ಡ್ ಇದ್ರದ್ದು ಸ್ಟೋರೇಜ್ ಎಲ್ಲ ಇದ್ರೊಳಗೆ ಈ ಬಾಕ್ಸ್ ಒಳ್ಳೆ. ಹಿಂದಗಡೆ 2 ಬ್ಯಾಟ್ರಿ ಸೈಡ್ ಅದಾವು, 1 ಬ್ಯಾಟ್ರಿ ಮೇಲ್ಗಡೆ ಐತಿ. ಸೊ ಇದಿಷ್ಟು ಈ ಒಂದು ಬಸ್ ಬಗ್ಗೆ. ನಿಮಗೆ ಈ ಒಂದು ಬಸ್ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.